ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಯ ಅವರ ಮಂತ್ರಶಕ್ತಿ ಕಥಾಮಾಲಿಕೆಯಲ್ಲಿ ಕೊನೆ ಭಾಗವಾದ ಪೂಜಾ ತಂತ್ರದಲ್ಲಿ ಕಥೆಯನ್ನು ಮುಂದುವರಿಸೋಣ. ಸೀತಾರಾಮಯ್ಯ ಅವರಿಗೆ ಅವರ ಪತ್ನಿ ಸುಶೀಲಮ್ಮ ಅವರು ಅಜಾಮಿಳನ ಕಥೆಯನ್ನು ಹೇಳ್ತಾರೆ. ಅದನ್ನು ಕೇಳ್ತಾನೆ ಸೀತಾರಾಮಯ್ಯನವ್ರಿಗೂ ಕೂಡ ಭಕ್ತಿ ಭಾವೋದ್ರೇಕಗಳಿಂದ ಕಣ್ಣು ತುಂಬಿ ಬರುತ್ತೆ. ಸುಶೀಲಮ್ಮ ಕತೆ ಹೇಳಿ ಮುಗಿಸಿ ಎಷ್ಟು ಹೊತ್ತಾಗಿದ್ರೂ ಕೂಡ ಸೀತಾರಾಮಯ್ಯ ಮಾತಾಡೋದಿಲ್ಲ. ಅವ್ರ ಮೌನವನ್ನು ಕಂಡು ಸುಶೀಲಮ್ಮನೇ ಕೇಳ್ತಾರೆ, ಯಾಕೆ ಕತೆ ಚೆನ್ನಾಗಿರ್ಲಿಲ್ವೇ ಅಂದಾಗ, ಚೆನ್ನಾಗಿದೆ ಸುಶೀಲ, ತುಂಬ ಸೊಗಸಾಗಿತ್ತು ಅಂದರು. ಮತ್ತು ಯಾಕೆ ಕಣ್ಣಲ್ಲಿ ನೀರು ಅಂತ ಇವ್ರು ಕೇಳಿದಾಗ, ಅರೆ ನೀರು ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯ ಆಶ್ಚರ್ಯದಿಂದ ತಮ್ಮ ಕಣ್ಣನ್ನು ಮುಟ್ಟು ನೋಡ್ಕೊಳ್ತಾರೆ. ನೋಡು ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಂತ ಮುಗ್ಧರಾಗಿ ನುಡಿತಾರೆ. ಸುಶೀಲಮ್ಮ ತಮ್ಮ ಸೆರಗಿನ ತುದಿಯಿಂದಲೇ ಅವರ ಕಣ್ಣನ್ನು ಒರೆಸ್ತಾರೆ. ಅಷ್ಟೊತ್ತಿಗೆ ಹೊರಗಡೆಯಿಂದ ನರಸಿಂಹಯ್ಯನ ಧ್ವನಿ ಕೇಳುತ್ತೆ. ಅಮ್ಮ ಅವರೇ ಅಂತ, ಬಾಪ ಒಳಗೆ ಅಂತ ಸುಶೀಲಮ್ಮ ಕೋಣೆಯಿಂದಲೇ ಕರೀತಾರೆ. ಒಳಗೆ ಬರ್ತಾನೆ ನರಸಿಂಹಯ್ಯ. ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ತಾಯಿ ಅಂತ ಹೇಳಿದಾಗ, ವಾಸುದೇವ ಮೂರ್ತಿಯವ್ರು ಬಂದಿದ್ದಾರೇನಪ್ಪ ಅಂದಾಗ, ಬಂದಿದ್ದಾರೆ ತಾಯಿ, ಆಚೆ ಅಂಗಳದಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಅವನು ಹೇಳ್ತಾನೆ. ಹೋಗಪ್ಪ ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಸುಶೀಲಮ್ಮ ಹೊರಗಡೆ ಹೊರಡ್ತಾರೆ. ನರಸಿಂಹಯ್ಯ ವಾಸುದೇವ ಮೂರ್ತಿಯನ್ನು ಸೀತಾರಾಮಯ್ಯನವರ ಕೋಣೆಗೆ ಕರ್ಕೊಂಡು ಬರ್ತಾನೆ. ಬನ್ನಿ ಮಿಸ್ಟರ್ ಮೂರ್ತಿ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಲ್ಕೊಂಡಿದ್ದ ಸೀತಾರಾಮಯ್ಯ ಹೇಳ್ತಾರೆ, ಈಗ ಹೇಗಿದೆ ಸರ್, ಸ್ವಲ್ಪ ಏನಾದರೂ ಗುಣ ಕಾಣ್ತಾ ಅಂತ ಹೇಳಿಬಿಟ್ಟು ವಾಸುದೇವ ಮೂರ್ತಿ ಹತ್ತಿರದಲ್ಲೇ ಇದ್ದ ಒಂದು ಕುರ್ಚಿ ಮೇಲೆ ಕೂತ್ಕೊತಾರೆ. ಗುಣ ಕಟ್ಕೊಂಡು ಇನ್ನೇನು ಮಾಡೋದಿದೆ ಹೇಳಿ, ಋಣ ಎಲ್ಲ ತೀರ್ಥ ಬಂದಿದೆ ಅಂತ ಹೇಳಿದಾಗ, ಅಯ್ಯೋ ಯಾಕೆ ಹಂಗಂತೀರ ಸರ್ ಅಂತ ವಾಸುದೇವ ಮೂರ್ತಿ ಹೇಳ್ತಾರೆ. ಹೌದು ಮಿಸ್ಟರ್ ಮೂರ್ತಿ, ನನ್ನ ಕಾಲ ಇನ್ನು ಮುಗಿಯಿತು. ಇನ್ನು ಎಷ್ಟು ದಿನ ಭೂಮಿಗೆ ಭಾರವಾಗಿ ಬದುಕ್ತೀನೋ ಏನೋ ಗೊತ್ತಿಲ್ಲ. ಇವತ್ತೋ ಅಥವಾ ನಾಳೆನೋ 4 ಜನರ ಹೆಗಲಿಗೆ ಭಾರ ಆಗಿಬಿಟ್ಟು ಆಮೇಲೆ ಕಳೆದು ಹೋಗ್ತೀನಿ ಅಂತ ಸೀತಾರಾಮಯ್ಯ ಹೇಳ್ತಾರೆ. ಛೇ ಅಂತ ಮಾತಾಡಬೇಡಿ ಸರ್ ನೀವು ಅಂತ ವಾಸುದೇವ ಮೂರ್ತಿ ಹೇಳ್ತಾರೆ. ಅದಿರಲಿ ಮೂರ್ತಿ, ಈಗ ನೀವೊಂದು ಮುಖ್ಯವಾದ ಕೆಲಸ ಮಾಡಬೇಕು ಅಂದಾಗ, ಏನು ಹೇಳಿ ಅಂತ ಆತ ಕೇಳ್ತಾನೆ. ತಗೊಳ್ಳಿ, ಇದು ಆಫೀಸಿನ ಬೇಗದ ಕೈ. ಆಫೀಸಲ್ಲಿ ನನ್ನ ಮೇಜಿನ ಡ್ರಾಯರ್ ತೆಗೆದುಬಿಟ್ಟು ಅದರಲ್ಲಿ ನನ್ನ ಪರ್ಸನಲ್ ಫೈಲ್ ತಗೊಳ್ಳಿ. ಅದರಲ್ಲಿ ನನ್ನ ಆಸ್ತಿಗೆ ಸಂಬಂಧಿಸಿದ ವಿವರಗಳು ಇವೆ. ಅವುಗಳನ್ನೆಲ್ಲ ಜಾಗರೂಕತೆಯಿಂದ ಒಂದ್ಸಲ ಓದ್ಕೊಳ್ಳಿ. ಹಾಗೆಯೇ ಬ್ಯಾಂಕಲ್ಲಿ ಎಷ್ಟು ಹಣ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆಗಲಿ ಸರ್ ಅಂದ್ಬಿಟ್ಟು ವಾಸುದೇವ ಮೂರ್ತಿ ಹೇಳ್ತಾರೆ. ಆನಂತರ ಸೀತಾರಾಮಯ್ಯ ಮಾತು ಮುಂದುವರಿಸ್ತಾರೆ. ಜಾಜಿಹಳ್ಳಿಲಿರೋ ನನ್ನ ಬಂಗ್ಲೆನ ಊರಿನ ಪಂಚಾಯಿತಿಗೆ ಕೊಟ್ಬಿಡಿ. ಜಮೀನುಗಳನ್ನೆಲ್ಲ ಅವುಗಳನ್ನು ಸಾಗುವಳಿ ಮಾಡ್ತಾ ಇರೋ ರೈತರಿಗೆ ಸೇರೋ ಹಾಗೆ ಪ್ರತ್ಯೇಕವಾಗಿ ದಾನಪತ್ರಗಳನ್ನು ಸಿದ್ಧ ಮಾಡಿ. ಇನ್ನು ಬ್ಯಾಂಕಲ್ಲಿರೋ ಹಣ, ಈ ಊರಲ್ಲಿರೋ 4 ಬಂಗ್ಲೆಗಳು, ಉತ್ತರ ತಾಲೂಕಲ್ಲಿರುವ ಜಮೀನುಗಳು, ಇವುಗಳನ್ನು ರಾಜು ಹೆಸರಿಗೆ ಬರೆದು ಬಿಡಿ. ಇನ್ನೂ ಏನಾದರೂ ಉಳಿದಿದ್ರೆ ಅದನ್ನು ಜಾಜಿಹಳ್ಳಿಯ ಆಂಜನೇಯ ದೇವರಿಗೆ ಇನಾಮತಿ ಅಂತ ಹಾಕ್ಬಿಡಿ ಅಂತ ಹೇಳ್ತಾರೆ. ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು ಮೂರ್ತಿಯವರು ಹೇಳ್ತಾರೆ. ಮೂರ್ತಿಯವರೇ, ನನಗೆ ಸಹಾಯಕರಾಗಿ ಕೆಲಸ ಮಾಡಿ ನನಗೆ ತುಂಬ ಉಪಕಾರ ಮಾಡಿದ್ದೀರಾ. ಇನ್ನು ಮುಂದೆ ನನ್ನ ಆಫೀಸು ಸಂಪೂರ್ಣವಾಗಿ ನಿಮಗೆ ಸೇರಿದ್ದು. ಅದಕ್ಕೆ ಸೇರಿಕೊಂಡಿರೋ 4 ಅಂಗಡಿ ಮನೆಗಳನ್ನು ನೀವೇ ತಗೊಳ್ಳಿ. ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಸೀತಾರಾಮಯ್ಯ ಹೇಳ್ತಾರೆ. ಅವ್ರ ಮಾತನ್ನು ಕೇಳ್ತಾ ಮೂರ್ತಿಯವರಿಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಸೀತಾರಾಮಯ್ಯನವರ ಹೃದಯ ವೈಶಾಲ್ಯವನ್ನು, ಅವರೆಲ್ಲ ಆಗಿದ್ದ ಅಮೋಘವಾದ ಪರಿವರ್ತನೆಯನ್ನು ನೋಡಿ ಆತನ ಹೃದಯ ಕೃತಜ್ಞತೆಯಿಂದ ತುಂಬಿ ಬರುತ್ತೆ. ನಾನು ಹೇಳಿದ್ದೆಲ್ಲವನ್ನು ನೆನ್ಪಿಟ್ಕೊಳ್ಳಿ ಮೂರ್ತಿಯವರೇ, ಎಲ್ಲ ಇವತ್ತೇ ಕಾಗದ ಪತ್ರಗಳೆಲ್ಲ ಇವತ್ತೇ ಸಿದ್ಧ ಆಗಬೇಕು ಅಂತ ಹೇಳಿದಾಗ, ಆಗಲಿ ಸರ್, ಸಾಯಂಕಾಲದ ಹೊತ್ತಿಗೆ ಎಲ್ಲವನ್ನೂ ಸಿದ್ಧ ಮಾಡ್ಕೊಂಡು ಬರ್ತೀನಿ ಅಂತ ವಿಧೇಯತೆಯಿಂದ ನುಡಿದು ಆತ ಹೊರಗಡೆಗೆ ಹೊರಡ್ತಾನೆ. ಇನ್ನು ಸೀತಾರಾಮಯ್ಯ ದಿಂಬಿಗೆ ಹೊರಕೊಂಡು ತಾವು ಮಾಡಬೇಕಾದ ಕೆಲಸ ಇನ್ನೇನಾದರೂ ಉಳ್ಕೊಂಡಿದೆಯಾ ಅಂತ ಯೋಚನೆ ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಗೋವಿಂದಯ್ಯನ ನೆನಪಾಗತ್ತೆ. ಅಯ್ಯೋ ಅವನಿಗೇನು ಕೊಡಲೇ ಇಲ್ವಲ್ಲ ಅನ್ಕೊತಾರೆ. ತಕ್ಷಣ ಸುಶೀಲಮ್ಮನನ್ನು ಕೂಗ್ತಾರೆ. ಇದೋ ಬಂದೆ, ಏನು ಬೇಕು, ಕಾಫಿ ತರಲಾ ಅಂತ ಗಂಡನ ಹತ್ತಿರಕ್ಕೆ ಬರ್ತಾರೆ ಸುಶೀಲಮ್ಮ. ಸುಶೀಲ, ಪೆಟ್ಟಿಗೆಯಲ್ಲಿ ಇನ್ನೂ ಎಷ್ಟು ಹಣ ಉಳಿದಿದೆ ನೋಡು ಅಂತೇಳತ್ತ ಹೇಳಿದಾಗ, ಸ್ವಲ್ಪ ಹೊತ್ತಲ್ಲಿ ಒಳಗಡೆ ಹೋಗಿ ಬಂದ ಸುಶೀಲಮ್ಮ 10 ರೂಪಾಯಿನ 8 ಕಟ್ಟಿವೆ ಅಂತ ಹೇಳ್ತಾರೆ. ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಮಾಡೋ ಒಂದು ಮುಖಭಾವವನ್ನು ಅವರು ತೋರಿಸ್ತಾರೆ. ಸರಿ, ಆ 8,000ದಲ್ಲಿ 2,000 ಬೇರೆ ಇಡು ಅಂತಾರೆ. ಹಾಗೇನೆ ಮಾಡ್ತಾರೆ ಆಕೆ. ಆನಂತರ ಆಕೆನ ತಮ್ಮ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ತಾರೆ, ಸುಶೀಲ, ನನ್ನ ಗುರುತಾಗಿ ನಿನಗೇನಾದರೂ ಕೊಡಬೇಕು ಅಂದ್ಕೊಂಡಿದ್ದೀನಿ, ಏನು ಕೊಡಲಿ ನಿನಗೆ ಅಂತ ಕೇಳಿದಾಗ, ನನಗೇನು ಬೇಡ ರೀ ಅಂತ ಆಕೆ ಹೇಳ್ತಾಳೆ. ನೀನು ಹಾಗೆ ಹೇಳಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ನನ್ನ ನೆನಪಾಗಿ ನಿನಗೇನಾದರೂ ನಾನು ಕೊಡಲೇಬೇಕು ಅಂತ ಹೇಳಿದಾಗ ಆಕೆ ಹೇಳ್ತಾಳೆ, ಅಲ್ಲ, ನಿಮ್ಮ ಕೈ ಹಿಡಿದ ದಿನವೇ ನಿಮ್ಮ ನೆನಪಾಗಿ ಈ ಮಂಗಳಸೂತ್ರವನ್ನು ಕೊಟ್ಟಿದ್ದೀರಾ.
ಅದು ಎಂದೆಂದು ನನ್ನ ಕೊರಳಲ್ಲಿ ಉಳಿಯೋ ಅಂತಹ ಭಾಗ್ಯವನ್ನ ಪರಮಾತ್ಮ ನಂಗೆ ಅನುಗ್ರಹಿಸಿದ್ರೆ ಸಾಕು ಅಂಥೇಳಿ ಆಕೆ ಮಾಂಗಲ್ಯವನ್ನು ಕಣ್ಣಿಗೆ ಒತ್ಕೊತಾಳೆ. ಈ ಮಾತು ಮಧುರವಾದ ಸಂಗೀತದ ಹಾಗೆ ಇದೆ ಅಂತ ಸೀತಾರಾಮಯ್ಯನವ್ರಿಗೆ ಅನಿಸುತ್ತೆ. ಅವರ ಮುಖವನ್ನು ಕೂಡ ಕ್ಷಣಕಾಲ ಪ್ರಫುಲ್ಲವಾಗುತ್ತೆ. ಆದರೆ ಅವರ ಅಂತರಂಗ ಹೇಳ್ತಾ ಇರುತ್ತೆ, ಅಲ್ಲ, ಇಂತಹ ಪರಮ ಸಾಧ್ವಿಯನ್ನು ಕೈ ಹಿಡಿಯೋಕ್ಕೆ ನಾನು ಯೋಗ್ಯನಾ? ಅವಳು ನೋಡಿದ್ರೆ ದೇವತೆ, ನಾನು ರಾಕ್ಷಸ. ಬೇಗ ಈ ಲೋಕದಿಂದ ಹೊರಟು ಬಿಡಬೇಕು, ನನ್ನ ಈ ರಾಕ್ಷಸ ಜನ್ಮವನ್ನು ಕಳ್ಕೊಳ್ಬೇಕು, ದೇವತೆಯಾಗಿ ಹುಟ್ಟಿ ಆ ನಂತರ ಇದೇ ದೇವಿಯನ್ನು ಕೈ ಹಿಡಿಬೇಕು ಅಂತೆಲ್ಲ ಮನಸ್ಸಿಗನ್ಸುತ್ತೆ. ಅರಳಿದ ಸೀತಾರಾಮಯ್ಯನವರ ಮುಖ ಮತ್ತೆ ಮುರಿದುಡ್ಕೊಳ್ಳುತ್ತೆ. ಅವರ ಮನಸ್ಸಿನ ಕಳವಳ, ವೇದನೆ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಒಂದೆರಡು ನಿಮಿಷದ ಮೌನದ ನಂತರ ಆತ ಕೇಳ್ತಾರೆ, ನಾಳೆ ಜಾಜಿಹಳ್ಳಿಗೆ ಹೋಗೋಣ ಸುಶೀಲ ಅಂತ. ಹೋಗೋಣ ಅಂತೇಳ್ಬಿಟ್ಟು ಆಕೆ ಹೇಳ್ತಾಳೆ. ಅಷ್ಟೊತ್ತಿಗೆ ಸರಿಯಾಗಿ ಹೊರಗಡೆ ಬಾಗಿಲಲ್ಲಿ ಅಂಚೆಯವನ ಧ್ವನಿ ಕೇಳಿಸುತ್ತೆ. ಇವ್ರ ತಕ್ಷಣ ಹೋಗಿ ನೋಡಿದಾಗ ಅಂಚೆಯ ಆತ ಒಂದು ರಿಜಿಸ್ಟರ್ಡ್ ಕಾಗದವನ್ನು ಹಿಡ್ಕೊಂಡು ನಿಂತಿರ್ತಾರೆ. ರಾಯರು ಇದ್ದಾರ ತಾಯಿ ಅಂತ ಅವ್ರು ಕೇಳಿದಾಗ, ಇದಾರಪ್ಪ ಅಂತೇಳಿ ಹೇಳ್ತಾರೆ. ತಗೊಳ್ಳಿ, ಈ ಕಾಗದಕ್ಕೆ ರುಜು ಹಾಕ್ಸ್ಬಿಟ್ಟು ಕೊಡಿ ಅಂತ ಹೇಳ್ತಾರೆ. ಕಾಗದವನ್ನು ಒಳಗೆ ತಗೊಂಬಂದ ಸುಶೀಲಮ್ಮ ತಮ್ಮ ಗಂಡನಿಂದ ರಸೀದಿಗೆ ರುಜು ಮಾಡಿಸ್ತಾರೆ. ಆನಂತರ ಅದನ್ನು ಅಂಚೆಯವರಿಗೆ ಹಿಂತಿಸ್ತಾರೆ. ಸೀತಾರಾಮಯ್ಯ ಲಕೋಟೆಯನ್ನು ಬಿಡಿಸಿ ಕಾಗದವನ್ನು ಓದೋಕ್ಕೆ ಪ್ರಾರಂಭ ಮಾಡ್ತಾರೆ. ಓದ್ತಾ ಅವ್ರ ಮುಖದಲ್ಲಿ ಪಶ್ಚಾತ್ತಾಪದ ನೋವು ಕಾಣುತ್ತೆ. ಯಾರೋ ಕಕ್ಷಿಗಾರರು ಈ ಕಾಗದವನ್ನು ಬರೆದಿರಬಹುದು ಅಂತ ಆಕೆ ಊಹಿಸ್ಕೊಂಡಿರ್ತಾಳೆ. ಹಾಗಾಗಿ ಏನು ಪ್ರಶ್ನೆ ಮಾಡದೆ ಸುಮ್ಮನೆ ಕೂತಿರ್ತಾಳೆ. ಕಾಗದ ಓದಿದ ನಂತರ ಸೀತಾರಾಮಯ್ಯ ಗರಬಡಿದವರ ಹಾಗೆ ತೆಪ್ಪ ಕೂತಿರ್ತಾರೆ. ಗಂಡನ ಸ್ಥಿತಿಯನ್ನು ನೋಡಿ ಗಾಬರಿಯಾದ ಸುಶೀಲಮ್ಮ ಏನಾಯಿತು ಅಂತ ಪ್ರಶ್ನೆ ಮಾಡೋಷ್ಟರಲ್ಲಿ ಸೀತಾರಾಮಯ್ಯನೇ ಆ ಪತ್ರವನ್ನು ಹೆಂಡತಿ ಕೈಯಲ್ಲಿ ಇಡ್ತಾರೆ. ಆದರೂ ಕೂಡ ಆಕೆ ಗಾಬರಿಯಿಂದಲೇ ಗಂಡನ ಮುಖವನ್ನು ನೋಡ್ತಾ ಇರ್ತಾರೆ. ಆಗ ಆತ ಹೇಳ್ತಾನೆ, ನೋಡು ಸುಶೀಲ, ಅದು ಕಾಗದ ಅಲ್ಲ, ಲಾಯರ್ ನೋಟಿಸು ಅಂತ ಹೇಳ್ಬಿಟ್ಟು. ಸುಶೀಲಮ್ಮ ಏನು ಮಾತಾಡದೆ ಮೌನವಾಗಿರ್ತಾರೆ. ಸೀತಾರಾಮಯ್ಯ ಮತ್ತೆ ಮಾತನ್ನ ಮುಂದುವರಿಸ್ತಾರೆ. ನೋಡು, ಮದ್ರಾಸಿನಿಂದ ಭೀಮರಾಯರು ಕಾಗದ ಬರೆಸಿದ್ದಾರೆ. ಇನ್ನು 8 ದಿನದ ಒಳಗಡೆ ಅವರ ಮಗಳನ್ನು ನಾವು ಕರೆಸ್ಕೋಬೇಕಂತೆ, ಇಲ್ಲ ಅಂದರೆ ಜೀವನಾಂಶಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಂತೆ ಅಂತ. ಯಾರು ನಮ್ಮ ಬೀಗ್ರ ಈ ಥರ ಬರೆದಿರೋದು ಅಂತ ಸುಶೀಲಮ್ಮ ಕೇಳ್ತಾರೆ. ಹೌದು ಸುಶೀಲ ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯ ಹೇಳ್ತಾರೆ. ಆಗ ಆಕೆ ಮನಸ್ಸಲ್ಲಿ ಅಂದ್ಕೊಳ್ತಾರೆ, ನಿಜವಾಗ್ಲೂ ನಮ್ಮ ಸಂಸಾರ ಈಗ ಸರಿ ಹೋಗ್ತಾ ಇದೆಯಾ? ಎಲ್ಲ ತಾನಾಗೆ ಒಳ್ಳೆ ರೀತಿಯಲ್ಲೇ ಕೂಡಿ ಬರ್ತಾ ಇದೆಯಲ್ಲ. ಇವರು ಸರಿ ಹೋದರು, ಇನ್ನು ಮಗನ ಹೆಂಡ್ತಿನೂ ಬರ್ತಾಳೆ, ಎಲ್ಲ ಸರಿ ಹೋಗಬಹುದು ಅಂತ ಆಕೆ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಈಗೇನು ಮಾಡೋಣ ಸುಶೀಲ ಅಂತ ಆತ ಕೇಳಿದಾಗ, ಮಂಗಳಾದೇವಿಯನ್ನು ಕರೆಸ್ಬಿಡೋಣ ಅಂತ ಹೇಳಿಬಿಟ್ಟು ಸುಶೀಲಮ್ಮ ಹೇಳ್ತಾರೆ. ಮತ್ತು ರಾಜು ಅಂದಾಗ, ಅವಳು ಮನೆಗೆ ಬಂದರೆ ರಾಜು ಕೂಡ ಹೊರಗಡೆ ಅಲಿಯೋದನ್ನು ಬಿಡ್ತಾನೆ, ಮನೆಗೆ ಬರ್ತಾನೆ. ಆಕೆ ಪುಣ್ಯದಿಂದ ಅವನಿಗೂ ಒಳ್ಳೆ ಬುದ್ಧಿ ಬರಬಹುದು ಅಂತ ಹೇಳ್ಬಿಟ್ಟು ಸುಶೀಲಮ್ಮ ಹೇಳ್ತಾರೆ. ನಿಜ ಸುಶೀಲ, ಹೆಂಗಸಿನ ಒಳ್ಳೆ ಹೃದಯ, ಸಹನೆ, ಕ್ಷಮಾಗುಣಗಳಿಂದಲೇ ಗಂಡಸರು ಉದ್ಧಾರ ಆಗ್ತಾರೆ ಅಂತ ಸೀತಾರಾಮಯ್ಯ ಹೇಳ್ತಾರೆ. ತಕ್ಷಣವೇ ಆದಷ್ಟು ಬೇಗ ಮಂಗಳಾದೇವಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಬನ್ನಿ ಅನ್ನೋ ಒಂದು ಸಂಗತಿಯನ್ನು ಕಾಗದದ ಮೇಲೆ ಗುರುತು ಹಾಕಿ ಕೊಡ್ತಾರೆ. ಸುಶೀಲ, ನರಸಿಂಹಯ್ಯನ ಕೈಗೆ ಇದನ್ನು ಕೊಟ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಕಳಿಸು, ಅದನ್ನು ಈಗಲೇ ಭೀಮರಾಯರಿಗೆ ಟೆಲಿಗ್ರಾಮ್ ಮಾಡೋಕ್ಕೆ ಹೇಳು ಅಂತ ಹೇಳ್ತಾರೆ. ಇದನ್ನು ಕೇಳಿ ಸುಶೀಲಮ್ಮನ ಹೃದಯ ಕೂಡ ಆನಂದದಿಂದ ತುಂಬುತ್ತೆ. ಮನಸ್ಸಿನಲ್ಲಿ 100 ಬಾರಿ ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾರೆ. ಸಂಜೆ ಹೊತ್ತಿಗೆ ವಾಸುದೇವ ಮೂರ್ತಿ ಸೀತಾರಾಮಯ್ಯ ಅವರು ಹೇಳಿದ್ದ ಕಾಗದ ಪತ್ರಗಳನ್ನೆಲ್ಲ ಸಿದ್ಧ ಮಾಡಿ ತಂದುಕೊಡ್ತಾನೆ. ಆ ದಿನ ಎಲ್ಲ ಸಂತೋಷವಾಗಿ ಕಳೆಯುತ್ತೆ. ಆವತ್ತಿನ ದಿವಸ ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ಗೋವಿಂದಯ್ಯ ಕಾರಲ್ಲಿ ಹಿಂತಿರುಗಿ ಬರ್ತಾನೆ. ಅವನು ತಂದಂತಹ ಪಂಚಲೋಹದ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ನೋಡಿ ಸೀತಾರಾಮಯ್ಯ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಯಾರೋ ಹೊಸ ಹುಡುಗಿನ ಕರ್ಕೊಂಬರೋಕ್ಕೋಸ್ಕರ ಆವತ್ತು ಬೆಳಗ್ಗೆ ತಮ್ಮ ಗಂಡ ಗೋವಿಂದಯ್ಯನ ಕೈಲಿ 1000 ರೂಪಾಯಿ ಕೊಟ್ಟಿರಬಹುದು ಅಂತ ಊಹೆ ಮಾಡಿದ್ದ ಸುಶೀಲಮ್ಮನಿಗೆ ತಳತಳಿಸುವಂತಹ ಸುಂದರವಾದ ದೇವರ ಮೂರ್ತಿಯನ್ನು ನೋಡಿ ಬೆರಗಾಗತ್ತೆ. ತಮ್ಮ ಕೆಟ್ಟ ಊಹೆಗೋಸ್ಕರ ತಮ್ಮ ಕಪಾಳಕ್ಕೆ ತಾವೇ ಹೊಡ್ಕೊಳ್ಳೋದ ಅಂತ ಅಂದ್ಕೊಂಡು ಕೆನ್ನೆಗೆ ಅವರವರೇ ಬಾರಿಸ್ಕೊಳ್ತಾರೆ. ದೇವರಲ್ಲಿ ಕ್ಷಮೆ ಯಾಚಿಸ್ತಾರೆ. ಮರುದಿನ ಬೆಳಗಾಗತ್ತೆ. ಬೆಳಗಿನ ಜಾವದಲ್ಲೇ ಸೀತಾರಾಮಯ್ಯ ಮತ್ತು ಸುಶೀಲಮ್ಮ ಕೂತ್ಕೊಂಡಿದ್ದ ಕಾರು ಜಾಜಿಹಳ್ಳಿಯನ್ನು ಸೇರುತ್ತೆ. ಚೆನ್ನೇಗೌಡರ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಬಾಗಿಲು ಹಾಕಿರುತ್ತೆ. ಸೀತಾರಾಮಯ್ಯನವರು ಹೇಳಿದ ಹಾಗೇನೆ ಡ್ರೈವರು 2-3 ಸಲ ಹಾರನ್ ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ತೆಕ್ಕೊಂಡು ಕಂಬಳಿ ಹೊತ್ಕೊಂಡಿದ್ದ ಗೌಡ್ರು ಹೊರಗಡೆಗೆ ಬರ್ತಾರೆ. ಕಾರ್ನಿಂದಲೇ ಇಣುಕಿ ನೋಡಿದ ಸೀತಾರಾಮಯ್ಯ ಅವರು, ನಮಸ್ಕಾರ ಗೌಡ್ರೆ, ಬನ್ನಿ ಅಂತ ಕರೀತಾರೆ. ವಿನಯ ಸೂಸ್ತಕ್ಕಂತಹ ಈ ಆತ್ಮೀಯವಾದ ಧ್ವನಿಯನ್ನು ಕೇಳಿ
ಗೌಡರಿಗೆ ಆಶ್ಚರ್ಯ ಆಗುತ್ತೆ. ವೃದ್ಧಾಪ್ಯಕ್ಕೆ ಬಂದಿದ್ದ ಅವ್ರಿಗೆ ಮಗಳನ್ನು ಕಳ್ಕೊಂಡು ದುಃಖ ಇನ್ನೂ ಹೆಚ್ಚು. ಹಾಗಾಗಿ ಅವರು ತುಂಬ ಕುಗ್ಗು ಹೋಗಿರ್ತಾರೆ. ಒಂದೆರಡು ಕ್ಷಣ ಮೂಕರಾಗಿ ನಿಂತ ಗೌಡ್ರು ನಮಸ್ಕಾರ ಬುದ್ಧಿ ಅಂತ ಕಾರ್ ಹತ್ತಿರಕ್ಕೆ ಬರ್ತಾರೆ. ಆರೋಗ್ಯವಾಗಿದ್ದೀರಾ ಗೌಡ್ರೆ ಅಂತ ಸೀತಾರಾಮಯ್ಯ ಕೇಳಿದಾಗ, ಏನೋ ಸ್ವಾಮಿ ನಿಮ್ಮ ದಯೆಯಿಂದ ನಾವು ಇಷ್ಟರ ಮಟ್ಟಿಗೆ ಇದ್ದೀವಿ, ನಿಮಗೆ ಸಖತ್ ಕಾಯಿಲೆ ಆಗಿದೆ ಅಂತ ಹೇಳಿಬಿಟ್ಟು ಸುದ್ದಿ ಕೇಳಿದೆ, ಇವಾಗ ಹೇಗಿದ್ದೀರಾ ಸ್ವಾಮಿ ಅಂತ ಕೇಳ್ತಾರೆ. ಆಗ ಸೀತಾರಾಮಯ್ಯ ಅವರು ಹೇಳ್ತಾರೆ, ಏನಿಲ್ಲಪ್ಪ ಆಂಜನೇಯ ಸ್ವಾಮಿಯ ದಯೆಯಿಂದ ಆರೋಗ್ಯವಾಗಿದ್ದೀನಿ ಅಂತ ಹೇಳಿದಾಗ, ನಮ್ಮಪ್ಪ ನಂಬದವ್ರನ್ನ ಕೈ ಬಿಡೋದಿಲ್ಲ ಸ್ವಾಮಿ ಅಂತ ಗೌಡ್ರು ದೇವಾಲಯದ ದಿಕ್ಕಿಗೆ ಕೈ ಮುಗಿತಾರೆ. ಗೌಡ್ರೆ ವೆಂಕಪ್ಪ ಅವ್ರು ಊರಲ್ಲಿದ್ದಾರಾ ಅಥವಾ ಬೆಂಗಳೂರಿಗೆ ಅಳಿಯನ ಊರಿಗೆ ಹೋಗಿದ್ದಾರಾ ಅಂತ ಕೇಳಿದಾಗ, ಊರಲ್ಲಿದ್ದಾರೆ ಬುದ್ಧಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಕೂತ್ಕೊ ಬನ್ನಿ ಅವ್ರ ಮನೆ ಹತ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದಾಗ, ನೀವು ನಡೀರಿ ಬುದ್ಧಿ ನಾನು ನಡ್ಕೊಂಡು ಬರ್ತೀನಿ ಅಂತ ಗೌಡ್ರು ಹೇಳ್ತಾರೆ. ಪರವಾಗಿಲ್ಲ ಬನ್ನಿ ಅಂತ ಒತ್ತಾಯ ಮಾಡಿದ್ಮೇಲೆ ಬಹಳ ಸಂಕೋಚದಿಂದಲೇ ಕಾರನ್ನು ಹತ್ತಾರೆ. ಸೀತಾರಾಮಯ್ಯ ಅವರು ಊರಿನ ಯೋಗಕ್ಷೇಮವನ್ನು ಸ್ಥಿತಿಗತಿಗಳನ್ನು ವಿಚಾರಿಸೋಷ್ಟರಲ್ಲಿ ಕಾರು ವೆಂಕಪ್ಪ ಅವರ ಮನೆ ಮುಂದೆ ಬರುತ್ತೆ. ಜಗಲಿ ಮೇಲೆ ಕೂತ್ಕೊಂಡು ವೆಂಕಟೇಶ್ವರ ಸುಪ್ರಭಾತವನ್ನು ಹೇಳ್ತಾ ಇದ್ದ ವೆಂಕಪ್ಪ ಅವರು ತಕ್ಷಣ ಕಾರಿನ ಹತ್ತಿರಕ್ಕೆ ಬರ್ತಾರೆ. ಅವ್ರು ಮಾತಾಡೋಕ್ಕೆ ಮುಂಚೆನೇ ಸೀತಾರಾಮಯ್ಯ ಅವ್ರನ್ನ ನಮಸ್ಕಾರ ಹೇಳಿಬಿಟ್ಟು ಕುಶಲ ಪ್ರಶ್ನೆ ಕೇಳ್ತಾರೆ. ಅಮ್ಮ ಅವರು ದಯಮಾಡಿಸವ್ರೆ ಸ್ವಾಮಿ ಅಂತ ಹೇಳಿಬಿಟ್ಟು ವೆಂಕಪ್ಪ ಅವ್ರ ಕಡೆ ನೋಡ್ತೇವೆ. ಗೌಡ್ರು ಹೇಳ್ತಾರೆ. ಅಷ್ಟೊತ್ತಿಗೆ ಸುಶೀಲಮ್ಮನು ಕಾರಿನ ಕಿಟಕಿಯಿಂದ ಮುಖವನ್ನು ಹೊರಗೆ ಹಾಕ್ತಾರೆ. ಓ ಸಾಕ್ಷಾತ್ ಸೀತಾಮಾತನೇ ನಮ್ಮೂರಿಗೆ ಬಂದಂಗಾಯಿತು, ಬನ್ನಿ ತಾಯಿ ಬನ್ನಿ ಅಂತ ಹೇಳ್ಬಿಟ್ಟು ಆತ ಹೇಳ್ತಾರೆ. ಸುಶೀಲಮ್ಮ ಕಾರಲ್ಲಿ ಇಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನ ನೋಡಿ ಡ್ರೈವರ್ ಬಾಗಿಲು ತೆಗಿತಾನೆ. ಸುಶೀಲಮ್ಮ ಅವ್ರ ಹಿಂದೆನೆ ಸೀತಾರಾಮಯ್ಯ ಕೂಡ ಇಳಿತಾರೆ. ತಕ್ಷಣ ವೆಂಕಪ್ಪ ಒಳಗಡೆಗೆ ಬಂದ್ಬಿಟ್ಟು ತಮ್ಮ ಹೆಂಡತಿ ಲಕ್ಷ್ಮಮ್ಮ ಅವ್ರಿಗೆ ಸುದ್ದಿ ಮುಟ್ಟಿಸ್ತಾರೆ. ನಾನು ಇಲ್ಲೇ ಜಗಲಿ ಮೇಲೆ ಕೂತ್ಕೋತೀನಿ, ನೀನು ಒಳಗಡೆ ಹೋಗ್ಬಾ ಅಂತ ಸೀತಾರಾಮಯ್ಯ ಹೆಂಡತಿಗೆ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಲಕ್ಷ್ಮಮ್ಮ ಅವರು ಸುಶೀಲಮ್ಮನ್ನ ಮುಗುಳ್ನಗೆ ನಗುತ್ತಾ ಎದುರುಗೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಜಗಲಿ ಮೇಲೆ ವೆಂಕಪ್ಪ ಅವ್ರು ಹಾಸಿದ ಚಾಪೆ ಮೇಲೆ ಸೀತಾರಾಮಯ್ಯ ಕೂತ್ಕೊತಾರೆ. ವೆಂಕಪ್ಪ ಅವರೇ, ನಿಮಗೂ ಗೌಡ್ರಿಗೂ ನನ್ನಿಂದ ಎಷ್ಟೊಂದು ತೊಂದರೆಗಳಾಗಿದೆ, ದಯವಿಟ್ಟು ಅವನ್ನೆಲ್ಲ ಮರೆತು ಬಿಟ್ಟು ನನ್ನನ್ನು ಕ್ಷಮಿಸ್ಬೇಕು ಅಂತೇಳಿ ಕೇಳ್ತಾರೆ. ಅವ್ರ ಮಾತನ್ನು ಕೇಳಿ ಗೌಡ್ರಿಗೂ ಮತ್ತು ವೆಂಕಪ್ಪ ಅವ್ರಿಗೂ ಆಶ್ಚರ್ಯ ಆಗುತ್ತೆ. ಏನೋ ಬದಲಾವಣೆ ಆಗಿದೆಯಲ್ಲ ಇವರಲ್ಲಿ ಅಂತ ಅಂದ್ಕೊಂಡಿಬ್ರು ಒಬ್ಬರೊಬ್ಬರು ಪರಸ್ಪರ ಮುಖವನ್ನು ನೋಡ್ಕೊತಾರೆ. ತೊಂದರೆಗಳನ್ನು ಕೊಡೋದು ಪರಿಹರಿಸೋದು ಎರಡು ಭಗವಂತನಿಚ್ಛೆ, ಅದಕ್ಕೆ ನೀವು ಹೇಗೆ ಹೊಣೆಗಾರ ಆಗ್ತೀರ ಸ್ವಾಮಿ ಅಂತ ವೆಂಕಪ್ಪ ಅವ್ರು ಹೇಳ್ತಾರೆ. ಆಗ ಸೀತಾರಾಮಯ್ಯ ಹೇಳ್ತಾರೆ, ಹಾಗನ್ಬೇಡಿ ವೆಂಕಪ್ಪ ಅವರೇ, ನನ್ನಿಂದಲೇ ನಿಮಗೆ ಒಂದಾದ ಮೇಲೆ ಒಂದು ಕಷ್ಟಗಳು ಬಂದಿದೆ. ಆ ವಿಷಯ ನನಗೆ ಗೊತ್ತು, ನನ್ನ ಅಂತರಾತ್ಮಕ್ಕೆ ಗೊತ್ತು. ಅದಕ್ಕೆ ತಕ್ಕ ಶಿಕ್ಷೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ಪ್ರಾಯಶ್ಚಿತ್ತದ ಬೆಂಕಿಯಲ್ಲಿ ಬೆಂದು ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ಅವರು ಮಾತು ಮುಗಿಸೋಷ್ಟರಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಿಕೊಂಡು ಮನೆ ಕಡೆಗೆ ಹೊರಟಿದ್ದ ದೇವರಾಜ್ ಭಟ್ರು ಅಲ್ಲಿ ಕಾಣಿಸ್ತಾರೆ. ಯಾರಲ್ಲಿ ಹೋಗ್ತಾ ಇರೋದು? ಆಂಜನೇಯ ಸ್ವಾಮಿ ಅರ್ಚಕ್ರೆ ಅಂತ ಸೀತಾರಾಮಯ್ಯ ಕೇಳಿದಾಗ, ಹೌದು ಸ್ವಾಮಿ, ಅವರೇ ದೇವರಾಜ್ ಭಟ್ರು ಅಂತ ಹೇಳಿಬಿಟ್ಟು ವೆಂಕಪ್ಪ ಅವ್ರು ಹೇಳ್ತಾರೆ. ಅವರೇನಿಲ್ಲಿ ಕರೀರಿ ವೆಂಕಪ್ಪ ಅವರೇ ಅಂತ ಹೇಳಿದಾಗ ಗೌಡ್ರನ್ನೇ ಹೋಗ್ಬಿಟ್ಟು ದೇವರಾಜ್ ಭಟ್ರನ್ನ ಕರ್ಕೊಂಡು ಬರ್ತಾರೆ. ನಮಸ್ಕಾರ ಸ್ವಾಮಿ, ಆರೋಗ್ಯವೇ ಅಂತ ಕೇಳಿದಾಗ, ನಮಸ್ಕಾರ ಭಟ್ರೆ, ಏನೋ ಎಷ್ಟು ಮಟ್ಟಿಗಿದ್ದೀನಿ, ಈ ದಿನ ನಿಮ್ಮಿಂದ ತುಂಬ ಕೆಲಸ ಆಗಬೇಕು ಅಂತ ಕೇಳ್ತಾರೆ. ಹೇಳಿ ಸ್ವಾಮಿ ಅಂತ ಆತ ಹೇಳಿದಾಗ, 9 ಗಂಟೆ ಹೊತ್ತಿಗೆ ಆಂಜನೇಯ ಸ್ವಾಮಿಗೆ ಮಹಾಭಿಷೇಕ ಮಾಡಬೇಕು ಅಂದಾಗ, ಆಯಿತು ಸ್ವಾಮಿ ಅಂತ ಆತ ಹೇಳ್ತಾರೆ. ಸ್ವಾಮಿಯ ಉತ್ಸವ ಮೂರ್ತಿ ಒಂದನ್ನು ತೊಗೊಂಬಂದಿದ್ದೀನಿ, ಅದಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು, ಊರಲ್ಲೆಲ್ಲ ಮೆರವಣಿಗೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯ ಹೇಳ್ತಾರೆ. ಉತ್ಸವ ಮೂರ್ತಿನ ಅಂತ ಬೆರಗಿನಿಂದ ವೆಂಕಪ್ಪ ಕೇಳ್ತಾರೆ. ಹೌದು ಸ್ವಾಮಿ, ಆಂಜನೇಯ ದೇವರ ಉತ್ಸವ ಮೂರ್ತಿ ಕಾರಲ್ಲಿದೆ ನೋಡಿ ಅಂತ ಹೇಳಿದಾಗ ಗೌಡ್ರು ವೆಂಕಪ್ಪ ಭಟ್ರು ಎಲ್ಲರೂ ಕಾರಿನ ಹತ್ರಕ್ಕೆ ಹೋಗಿ ನೋಡ್ತಾರೆ. ಆ ನಯನ ಮನೋಹರವಾದ ದೇವ ಪ್ರತಿಮೆಯನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಸೀತಾರಾಮಯ್ಯ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಇಂತಹ ಸದ್ಬುದ್ಧಿ ಹೇಗೆ ಬಂತು ಅಂತ 3 ಜನವು ತಮ್ಮಲ್ಲೇ ಪ್ರಶ್ನೆ ಮಾಡ್ಕೊಳ್ತಾರೆ. ಹೇಗಿದೆ ಗೌಡ್ರೆ ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯ ಅವ್ರು ಕೇಳ್ತಾರೆ. ತುಂಬ ಚೆನ್ನಾಗಿದೆ ಬುದ್ಧಿ, ದೇವರು ನಿಮ್ಮನ್ನು ಅಷ್ಟೇ ಚೆಂದಾಗಿ ಇಡಲಿ ಅಂತ ಹೇಳ್ತಾರೆ. ವೆಂಕಪ್ಪ ಅವ್ರು ಏನು ಮಾತಾಡಿರಲಿಲ್ಲ. ವೆಂಕಪ್ಪ ಅವ್ರಿಗೆ ಬಹುಶಃ ಇಷ್ಟ ಆಗಿರ್ಲಿಕ್ಕಿಲ್ವಾ ಅಂತ ಸೀತಾರಾಮಯ್ಯ ಅವ್ರು ಕೇಳಿದಾಗ, ಅಯ್ಯೋ ಹಾಗಂದವ್ರು ಉಂಟೆ ಸ್ವಾಮಿ, ನಿಜವಾಗ್ಲೂ ಪ್ರತಿಮೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆತ ಹೇಳ್ತಾರೆ. ಹೌದು ಹೌದು ಅಂತ ಭಟ್ರು ಕೂಡ ದನಿಗೂಡಿಸ್ತಾರೆ. ಆಗ ಸೀತಾರಾಮಯ್ಯ ಅವ್ರು ಏನು ಮಾಡ್ತಾರೆ, ಗೌಡರಿಗೆ ಹೇಳ್ತಾರೆ, ಗೌಡ್ರೆ, ಇವತ್ತಿನ ದಿನ ಊರಲ್ಲಿ ಯಾರು ಅಡುಗೆ ಮಾಡಬಾರ್ದು ಅಂತ ಡಂಗುರ ಹೊಡೆಸ್ಬಿಡಿ. ಮಧ್ಯಾಹ್ನ ಆಂಜನೇಯ ಸ್ವಾಮಿ ಗುಡಿ ಮುಂದೆ ಊರವರೆಲ್ರಿಗೂ ಸಮೃದ್ಧಿಯಾಗಿ ಸಮಾರಾಧನೆ ನಡೀಲಿ ಅಂತ ಹೇಳ್ಬಿಟ್ಟು
ತಮ್ಮ ಚರ್ಮದ ಚೀಲದಿಂದ ನೋಟಿನ ಕಟ್ಟನ್ನು ತೆಗೆದು ಗೌಡ್ರ ಕೈಗೆ ಇಡ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಏರ್ಪಾಟನ್ನು ನೀವು ಮಾಡಬೇಕು ಗೌಡ್ರೆ ಅಂತ ಹೇಳಿದಾಗ, ಆಗಲಿ ಸ್ವಾಮಿ ಅಂತ ಹೇಳಿಬಿಟ್ಟು ಆತ ಒಪ್ಕೊತಾರೆ. ಇನ್ನು ನಾವು ದೇವಸ್ಥಾನದ ಕಡೆಗೆ ಹೋಗೋಣ ಅಂತ ಹೇಳಿಬಿಟ್ಟು ವೆಂಕಪ್ಪ ಅವ್ರ ಕಡೆಗೆ ಸೀತಾರಾಮಯ್ಯ ನೋಡ್ತಾರೆ. ಆಗಬಹುದು ಸ್ವಾಮಿ, ಸ್ವಲ್ಪ ಇರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಎರಡು ಕಪ್ಪು ಕಾಫಿ ಬಟ್ಲೆಗಳ ಜೊತೆಗೆ ಆತ ಹೊರಗಡೆಗೆ ಬರ್ತಾರೆ. ಒದ್ದೆ ಬಟ್ಟೆಯಲ್ಲಿದ್ದ ಭಟ್ರು, ನಾನಿನ್ನೂ ಬರ್ತೀನಿ ಸ್ವಾಮಿ, ನಾನಿನ್ನೂ ಪ್ರಾತಃ ಸಂಧ್ಯಾವನ್ನೇ ಮಾಡಿಲ್ಲ, ಮನೆ ದೇವ್ರ ಮೇಲೆ ತುಳಸಿ ಇಟ್ಟು ಬೇಗನೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ತಮ್ಮ ಮುಂದೆ ಬಂದ ಕಾಫಿ ಬಟ್ಲನ್ನು ನೋಡಿ ಸೀತಾರಾಮಯ್ಯ ಅವರು, ಅಯ್ಯೋ ವೆಂಕಪ್ಪ ಅವರೇ, ಇಷ್ಟೊಂದು ಯಾಕೆ ಕಾಫಿ ಮಾಡೋಕ್ಕೆ ಹೋದ್ರಿ, ಸುಮ್ಮನೆ ತೊಂದರೆ ತಂದ್ಕೊಂಡ್ರಿ, ಯಾಕೆಂದರೆ ಸುಶೀಲ ಫ್ಲಾಸ್ಕಿನ ತುಂಬ ಕಾಫಿ ತೊಗೊಂಡು ಬಂದಿದ್ದಾಳೆ ಅಂತ ಹೇಳ್ತಾರೆ. ಇರಲಿ ಸ್ವಾಮಿ, ಬಡವ್ರ ಮನೆ ಕಾಫಿ ಒಂಚೂರು ಕುಡೀರಿ ಅಂತ ಹೇಳ್ತಾರೆ. ಗೌಡ್ರು ಕಾಫಿ ಕುಡಿಯಲ್ವೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ಕುಡಿದೆ ಏನು ಬುದ್ಧಿ, ಇನ್ನು ಮುಖ ತೊಳೆದಿಲ್ಲ ನಾನಷ್ಟೇ ಅಂತ ಆತ ನಗ್ತಾರೆ. ಇದೇನು ಹೊರಟುಬಿಟ್ರಲ್ಲ ಅಂತ ಕೇಳಿದಾಗ, ಹೋಗ್ತೀನಿ ಸ್ವಾಮಿ, ಕೂಗ್ಬಿಟ್ಟು ಊರಾಗೆಲ್ಲ ತಮಟೆ ಹೊಡೆಸ್ಬಿಟ್ಟು ಅನ್ನ ಛತ್ರಕ್ಕೆ ಏರ್ಪಾಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೌಡ್ರು ಲಘು ಬಗೆಯಿಂದ ಹೊರಡ್ತಾರೆ. ಕಾಫಿ ಕುಡಿದು ಮುಗಿಸಿದ ಸೀತಾರಾಮಯ್ಯ ಅವರು, ಸುಶೀಲ ಇಲ್ಲೇ ಇರಲಿ ವೆಂಕಪ್ಪ ಅವರೇ, ಅಭಿಷೇಕದ ಹೊತ್ತಿಗೆ ದೇವಸ್ಥಾನಕ್ಕೆ ಬರಲಿ, ಈಗ ನಾವಿಬ್ರು ಹೋಗೋಣ ಬನ್ನಿ ಅಂತ ಕಾರ್ ಹತ್ರ ಹೊರಡ್ತಾರೆ. ಈ ಮಾತನ್ನು ಸುಶೀಲಮ್ಮ ಅವ್ರಿಗೂ ಹೇಳ್ತಾರೆ. ಆನಂತರ ಕಾರ್ ಹತ್ತಾರೆ. ಇಬ್ಬರು ಬಂಗ್ಲೆಯನ್ನು ಸೇರಿದ ಬಳಿಕ ಸೀತಾರಾಮಯ್ಯ ಅವರು ತಾವು ಮಾಡಬೇಕು ಅಂದ್ಕೊಂಡಿದ್ದ ಯೋಚನೆ ಮಾಡಿದ್ದ ವಿಷಯಗಳನ್ನೆಲ್ಲ ವೆಂಕಪ್ಪ ಅವ್ರಿಗೆ ಹೇಳ್ತಾರೆ. ಜಾಜಿಹಳ್ಳಿಯಲ್ಲಿದ್ದ ಜಮೀನೆಲ್ಲವನ್ನು ಅವುಗಳನ್ನು ಸಾಗುವಳಿ ಮಾಡ್ತಾ ಇದ್ದ ರೈತರಿಗೆ ಬಿಟ್ಟು ಕೊಡೋಕ್ಕೆ ಆತ ನಿಶ್ಚಯ ಮಾಡಿರೋ ಸಂಗತಿಯನ್ನ ಹೇಳಿದಾಗ ವೆಂಕಪ್ಪ ಅವ್ರಿಗೆ ತಮ್ಮ ಕಿವಿಯನ್ನೇ ತಾವು ನಂಬಕ್ಕೆ ಸಾಧ್ಯ ಆಗ್ದಂಗೆ ಆಗತ್ತೆ. ಆದರೆ ಕ್ರಮಬದ್ಧವಾಗಿದ್ದ ದಾನಪತ್ರಗಳನ್ನು ತೋರಿಸಿದಾಗ ಇವರು ನಂಬಲೇಬೇಕಾಗತ್ತೆ. ಬಹಳ ಹೊತ್ತು ಇದೇ ಬಗ್ಗೆ ಮಾತುಕತೆ ನಡೆಯುತ್ತೆ. ಆನಂತರ ಇಬ್ಬರು ದೇವಸ್ಥಾನದ ಕಡೆಗೆ ಬರ್ತಾರೆ. ಅಷ್ಟರಲ್ಲಾಗಲೇ ಚೆನ್ನೇಗೌಡರು ಊರಿನ ತರುಣರನ್ನು ಒಟ್ಟುಗೂಡಿಸಿ ದೇಗುಲದ ಮುಂದುಗಡೆ ಭರ್ಜರಿಯಾಗಿ ತೆಂಗಿನ ಗರಿಗಳ ಚಪ್ಪರವನ್ನು ಹಾಕಿಸಿರ್ತಾರೆ. ಸ್ವಲ್ಪ ದೂರದಲ್ಲಿ ತೆಂಗಿನ ಗರಿಯ ತಡಿಕೆಯನ್ನು ಕಟ್ಟಿ ಅಡಿಗೆ ಕೂಡ ಸಿದ್ಧತೆ ಮಾಡ್ತಾ ಇರ್ತಾರೆ. ಸುಶೀಲಮ್ಮ ಅವರು ಪೂಜಾ ಸಾಮಗ್ರಿಗಳ ಜೊತೆಗೆ ಲಕ್ಷಮ್ಮ ಅವ್ರ ಜೊತೆಗೆ ದೇವಸ್ಥಾನಕ್ಕೆ ಬರ್ತಾರೆ. ಆ ನಂತರ ಮಹಾಭಿಷೇಕ ಪ್ರಾರಂಭ ಆಗತ್ತೆ. ಆ ದೃಶ್ಯವನ್ನು ನೋಡ್ತಾ ನೋಡ್ತಾ ಸೀತಾರಾಮಯ್ಯ ಅವ್ರಿಗೆ ತಾವು ಕಂಡ ಕನಸಿನ ನೆನಪು ಕೂಡ ಆಗತ್ತೆ. ಒಂದು ಕ್ಷಣ ಅವರ ಎದೆ ತಳಮಳಿಸುತ್ತೆ. ಒಮ್ಮೆ ಗೌಡ್ರ ಕಡೆಗೆ ಜೊತೆಗೆ ಅವ್ರ ಎದುರುಗಡೆ ನಿಂತಿದ್ದ ಜನರ ಕಡೆಗೂ ನೋಡ್ತಾರೆ. ಸೀತಾರಾಮಯ್ಯನವ್ರಿಗೆ ಗೌರಿ ಮತ್ತು ನಾರಾಯಣ ಶಾಸ್ತ್ರಿಗಳು ಬಂದು ನಿಂತಿರಬಹುದಾ ಅನ್ನೋ ಒಂದು ಭ್ರಮೆ ಆಗತ್ತೆ. ಕ್ಷಣದಲ್ಲೇನೆ ಹೇಗೆ ಬರ್ತಾರವರು, ಈ ಲೋಕವನ್ನು ಬಿಟ್ಟು ಹೋಗಿದ್ದಾರವರು, ಈಗ ಎಲ್ಲಿಂದ ಬರ್ತಾರೆ ಅಂತ ಅಂದ್ಕೊಳ್ತಾರೆ. ಒಂದು ಕ್ಷಣ ಅವ್ರ ಮನಸ್ಸಿಗೆ ಸಮಾಧಾನ ಕೂಡ ಆಗುತ್ತೆ. ಮಹಾ ಅಭಿಷೇಕ ವಿಜೃಂಭಣೆಯಿಂದ ನೆರವೇರುತ್ತೆ. ಪುಷ್ಪಾಲಂಕಾರ, ಪೂಜೆ, ಪುರಸ್ಕಾರ ಎಲ್ಲ ನಡೆಯುತ್ತೆ. ತೀರ್ಥ ಪ್ರಸಾದಗಳ ವಿನಿಯೋಗ ಕೂಡ ಆಗತ್ತೆ. ಆನಂತರ ಭಟ್ರು ಉತ್ಸವ ಮೂರ್ತಿ ಕಡೆಗೆ ಗಮನ ಕೊಡ್ತಾರೆ. ವಿದ್ಯುಕ್ತವಾಗಿ ಶುದ್ಧ ಸಂಪ್ರೋಕ್ಷಣೆ, ದೇಗುಲ ಪ್ರವೇಶ ಎಲ್ಲವನ್ನು ಮುಗಿಸಿ ಉತ್ಸವ ಮೂರ್ತಿಗೆ ಅಲಂಕಾರ ಮಾಡ್ತಾರೆ. ಆನಂತರ ಊರಿನ ಎಲ್ಲ ಬೀದಿಗಳಲ್ಲೂ ಆಂಜನೇಯ ಸ್ವಾಮಿಯ ಮೆರವಣಿಗೆ ವೈಭವದಿಂದ ನಡೆಯುತ್ತೆ. ದೇವರು ತಮ್ಮ ತಮ್ಮ ಮನೆ ಮುಂದೆ ಬಂದಾಗ ಜಾಜಿಹಳ್ಳಿಯ ಜನತೆಗೆ ತುಂಬ ಸಂತೋಷ ಆಗುತ್ತೆ. ಭಕ್ತಿಯಿಂದ ಹಣ್ಣು ಕಾಯಿಗಳನ್ನು ಕೂಡ ಸಮರ್ಪಣೆ ಮಾಡಿ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಊರಿನವ್ರಿಗೆಲ್ಲ ದೇವಾಲಯದ ಮುಂದೆ ಊಟ ಆಗುತ್ತೆ. ಚೆನ್ನೇಗೌಡರು ಬ್ರಾಹ್ಮಣರಿಗೋಸ್ಕರನೇ ಪ್ರತ್ಯೇಕವಾದ ಅಡುಗೆ ಮಾಡಿಸಿದ್ದನ್ನು ನೋಡಿ ಸೀತಾರಾಮಯ್ಯ ಅವರು ಸಂತೋಷ ಆಗುತ್ತೆ. ನಾನು ಹೇಳೋದನ್ನು ಮರ್ತೆ, ಆದರೆ ನೀವು ಅದನ್ನು ಮರ್ತಿಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟು ಮೆಚ್ಚುಗೆ ಸೂಚಿಸ್ತಾರೆ ಸೀತಾರಾಮಯ್ಯ ಅವರು. ಊಟ ಆಗುತ್ತೆ. ಆನಂತರ ವೆಂಕಪ್ಪನವರನ್ನು ಗೌಡ್ರನ್ನು ಕರ್ಕೊಂಡು ಒಂದು 5 ಮೈಲಿ ದೂರದಲ್ಲಿದ್ದ ತಾಲೂಕಿನ ಮುಖ್ಯ ಸ್ಥಳಕ್ಕೆ ಸೀತಾರಾಮಯ್ಯ ಅವರು ಬರ್ತಾರೆ. ಅವ್ರ ಜೊತೆಗೆ ತಾವು ಬರೆಸ್ಕೊಂಡು ಬಂದಿದ್ದ ದಾನಪತ್ರಗಳು ಮತ್ತು ಉಯಿಲು ಪತ್ರಗಳನ್ನು ತಗೊಂಡು ಬಂದಿರ್ತಾರೆ. ಅವೆಲ್ಲವನ್ನು ರಿಜಿಸ್ಟರ್ ಮಾಡಿಸ್ತಾರೆ. ಸುಮಾರು 5 ಗಂಟೆ ಹೊತ್ತಿಗೆ ಜಾಜಿಹಳ್ಳಿಗೆ ಹಿಂತಿರುಗ್ತಾರೆ. ಊರಿನ ಮುಖ್ಯಸ್ಥರೆಲ್ಲರನ್ನು ವೆಂಕಪ್ಪ ಅವರ ಜಗಲಿ ಮೇಲಕ್ಕೆ ಕರೆಸ್ತಾರೆ. ಅವರಿಗೆ ದಾನಪತ್ರದ ವಿಷಯವನ್ನು ಹೇಳ್ತಾರೆ. ಆ ನಂತರ ಅವುಗಳನ್ನು ಆಯಾ ರೈತರ ಕೈಗೆ ಕೊಡ್ತಾರೆ. ಅವರ ಈ ನಡವಳಿಕೆಯನ್ನು ನೋಡಿ ಹಳ್ಳಿ ಜನರಿಗೆಲ್ಲರೂ ಆಶ್ಚರ್ಯ ಆಗುತ್ತೆ. ಸುಮಾರು 6 ಗಂಟೆ ಸಮಯಕ್ಕೆ ತಮ್ಮ ಪತ್ನಿ ಜೊತೆಗೆ ಅವರು ಕಾರು ಹತ್ತಿ ಮತ್ತೆ ಬೆಂಗಳೂರು ಕಡೆಗೆ ಹಿಂತಿರುಗ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.